ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕುಕ್ಕೆ ಬಂದಿದ್ದೀನಿ. ನಮ್ಮದು ದೇವ್ರ ಮನೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಲ್ಲಿ ಬಂದಿದ್ದೀನಿ. ಸೊ ಇವತ್ತು ಹೆವಿ ಮಳೆ ಇದೆ ನೋಡಿ, ವೆದರ್ ಹೆಂಗಿದೆ. ಸೊ ನಾನಿವಾಗ ಕಾರಲ್ಲಿ ಬಂದಿದ್ದೀನಿ. ನಿನ್ನೆ ನೈಟು ಬ್ಯಾಂಗ್ಳೂರಲ್ಲಿ ಹೆವಿ ಮಳೆ ಇತ್ತು, ಸೊ ಹಾಗಾಗಿ ಕಾರಲ್ಲಿ ಬಂದಿದ್ದೀನಿ. ಸೊ ಈ ಸೈಡು ಕುಕ್ಕೆ, ಸಕಲೇಶ್ಪುರ ಸೈಡೆಲ್ಲ ಹೆವಿ ಮಳೆ ಇರುತ್ತೆ, ಮ್ಯಾಂಗ್ಳೂರು ಸೈಡೆಲ್ಲ. ಸೊ ಇಲ್ಲಿ ಮಳೆಗಾಲದಲ್ಲಿ ನಾನು ಇವಾಗ ಏನು ಪ್ಲೇಸ್ ತೋರಿಸ್ತಿದ್ದೀನಲ್ಲ, ಇದು ಫುಲ್ಲು ನೀರು ತುಂಬಿರುತ್ತೆ. ಸೊ ನಾವಿಲ್ಲಿ ದಾಟ್ಲಿಕ್ಕಾಗಲ್ಲ, ಅಷ್ಟು ನೀರು ಇರುತ್ತೆ ಇಲ್ಲಿ. ಸೊ ನಾವಲ್ಲೊಂದು ಬ್ರಿಡ್ಜ್ ಕಟ್ಟಿದ್ದೀವಿ, ಆ ಬ್ರಿಡ್ಜ್ ಮೂಲಕ ಹೋಗಬೇಕಾಗುತ್ತೆ. ಇದು ನಮ್ಮ ದೇವ್ರ ಮನೆ ಇರೋಂಥ ಜಾಗ ನೋಡಿ, ವೆದರ್ ಹೇಗಿದೆ. ಇದು ನಮ್ಮದು ಹಳೆಯ ದೇವ್ರ ಮನೆ. ಸೊ ನಾವಿದನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ತೀವಿ. ಸೊ ಮೇ ಬಿ ನೆಕ್ಸ್ಟ್ ಇಯರ್ ಕಟ್ತೀವಿ. ನಾವು ವರ್ಷದಲ್ಲಿ ಸಂಕ್ರಾಂತಿ ಹಬ್ಬ ಹಾಗೆಯೇ ದೀಪಾವಳಿ ಟೈಮು, ಕೆಲವೊಂದು ಫೆಸ್ಟಿವಲ್ ಟೈಮಲ್ಲಿ ನಾವು ದೇವರಿಗೆ ಊಟ ಕೊಡ್ತೀವಿ. ಸೊ ಇವತ್ತು ನಾವು ದೇವಸ್ಥಾನ ಕಟ್ಟಿ ಆಲ್ಮೋಸ್ಟ್ 1 ಮಂತ್ ಆಗಿದೆ ಇನೋಗ್ರೇಷನ್ ಆಗಿ, ಅಂದರೆ ಪ್ರತಿಷ್ಠಾಪನೆ ಆಗಿ. ಸೊ ಇವತ್ತು ನಾವು ದೇವರಿಗೆ ಊಟ ಕೊಡೋಕ್ಕೆ ಅಂತ ಬಂದಿದ್ವಿ. ನೀವು ಔಟ್ಸೈಡ್ ವೆದರ್ ನೋಡ್ಬೋದು ಹೇಗಿದೆ ಅಂತ. ಇನ್ನೊಂದೇನೆಂದರೆ, ಇದು ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ ಸೆಕೆ ಇರುತ್ತೆ. ಸೊ ತುಂಬ ಸೆಕೆ ಇದೆ ಇಲ್ಲಿ. ಈಗ ಟೈಮ್ ಬಂದು 6 ಗಂಟೆ, ಬಟ್ ಫುಲ್ ಕತ್ಲಾಗಿ ಹೋಗಿದೆ ನೋಡಿ ಮಳೆಯಿಂದ. ಸೊ ನಾನಿವಾಗ ನಮ್ಮ ದೇವಸ್ಥಾನ ಹತ್ರ ಹೋಗ್ತೀನಿ, ಅಲ್ಲಿ ಕೂಡ ವಿಡಿಯೋ ಕವರ್ ಮಾಡ್ತೀನಿ ನೋಡಿ. ಮಳೆ ನೀರು ನೀವಲ್ಲಿ ಮರಳು ನೋಡ್ತಾ ಇದ್ದೀರಲ್ವ, ಅಲ್ಲಿ ಮುಂಚೆ ದೇವಸ್ಥಾನ ಇತ್ತು. ಆ ದೇವಸ್ಥಾನನ ನಾವು ಡೆಮಾಲಿಷ್ ಮಾಡಿ ಇವಾಗ ನಾವು ಅಲ್ಲಿ ಮೇಲ್ಗಡೆ ಕಟ್ಟಿದ್ದೀವಿ. ಸೊ ಇದು ನಮ್ಮದು ದೇವ್ರ ಮನೆ, ಅಂದರೆ ನಮ್ಮ ಫ್ಯಾಮಿಲಿಯವರು ಇರೋಂಥ ಒಂದು ಮನೆ ಇದು. ಸೊ ನಮ್ಮದು ಹಸುಗಳಿದೆ, ಅದು ಹಸುಗಳಿಗೋಸ್ಕರ ಇಲ್ಲಿ ನಾವು ಒಂದು ಪ್ಲೇಸ್ ಮಾಡಿದ್ದೀವಿ, ಈಗ ಕಟ್ತಾ ಇದ್ದೀವಿ ಹಸುಗಳಿಗೋಸ್ಕರ. ಸೊ ಇದೆಲ್ಲ ಆದಮೇಲೆ ನಾವಿದು ಏನು ಹಳೆ ಮನೆ ಇದೆ ಅದನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ತೀವಿ. ತುಂಬ ವರ್ಷ ಆಯಿತು. ಸೊ ಅದನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಒಂದು ಮನೆ ಕಟ್ತೀವಿ. ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಎಲ್ಲ ಅಡಿಕೆ ತೋಟ. ಸೊ ನಾನಿವಾಗ ದೇವಸ್ಥಾನ ಹತ್ರ ಹೋಗ್ತೀನಿ. ಇಲ್ಲಿ ಮಳೆ ಬಂದು ಹಿಂಗಾಗಿದೆ. ಫುಲ್ಲು ಜಾರ್ತಾ ಇದೆ ನೋಡಿ. ಇದು ನಮ್ಮ ದೇವಸ್ಥಾನ. ಸುತ್ತ ನೀವು ತೋಟ ನೋಡ್ಬೋದು, ಅಡಿಕೆ ತೋಟ. ಫುಲ್ಲು ಕತ್ಲಾಗಿದೆ ನೋಡಿ. ಈ ಸೈಡು ಒಂದು ವಾರದಿಂದ ಒಳ್ಳೆ ಮಳೆ ಇದೆಯಂತೆ. ಸೊ ಹಾಗಾಗಿ ನಿನ್ನೆ ಬರುವಾಗ ಕೂಡ ಶಿರಾಡಿ ಘಾಟೆಲ್ಲ ಫುಲ್ ಜಾಮ್ ಆಗಿತ್ತು. ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ಗೆ 1 ಅವರ್ ಸ್ಪೆಂಡ್ ಮಾಡಿದ್ದೀವಿ ನಾವು, ಅಷ್ಟು ಜಾಮ್ ಆಗಿತ್ತು ನೋಡಿ ಹೇಗಿದೆ. ಇದು ನಮ್ಮ ಒಂದು ದೇವಸ್ಥಾನ. ನಮ್ಮ ಒಂದು ಸಪೋರ್ಟ್ ಅಂದ್ರೇ ಈ ದೇವರು ಅಂತಲೇ ಹೇಳ್ಬೋದು, ದೈವಗಳು. ನಮ್ಮ ಸೈಡು ದೇವ್ರುಗಳನ್ನ ಹೇಗೆ ಪೂಜಿಸ್ತಾರೋ, ಅಂದರೆ ದೇವ್ರನ್ನ ಎಷ್ಟು ಪೂಜಿಸ್ತಾರೋ ಹಾಗೆ ನೀವು ಮಂಗಳೂರು ಸೈಡು ಹಾಗೆ ಕರಾವಳಿ ಸೈಡ್ ಬಂದರೆ ದೈವಗಳನ್ನ ಕೂಡ ಅಷ್ಟೊಂದು ಪೂಜಿಸ್ತಾರೆ.
ದೈವಗಳು ಅಂತಲ್ಲ, ದೇವ್ರನ್ನ ಕೂಡ ತುಂಬ ಪೂಜಿಸ್ತಾರೆ ಇಲ್ಲೆಲ್ಲ. ನೀವೆಲ್ಲೇ ಹೋದ್ರೂ ತುಂಬ ಹಳೆಯ ದೇವಸ್ಥಾನಗಳನ್ನ ನೋಡ್ಬೋದು. ಈ ಊರಲ್ಲಿ ಕೂಡ ಇದೆ ಪಂಚಲಿಂಗೇಶ್ವರ ಅಂತ ಒಂದು ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದ್ರ ವಿಡಿಯೋ ಕೂಡ ನೆಕ್ಸ್ಟ್ ಕವರ್ ಮಾಡ್ತೀನಿ ನಾನು. ಇದು ನಮ್ಮ ದೇವಸ್ಥಾನ. ಬೆಳಗ್ಗೆ ಪೂಜೆ ಮಾಡೋದು, ತುಂಬ ಬಿಸಿಲಿತ್ತು, ಇವಾಗ ಹೆವಿ ಮಳೆ ಇದೆ. ನೋಡಿ ಹೇಗಿದೆ ವೆದರು. ನೀವು ಕರಾವಳಿ ಸೈಡ್ ಹೋದರೆ ತುಂಬ ಟೂರಿಸಮ್ ಪ್ಲೇಸಸ್ ನೋಡ್ಬೋದು. ಸ್ಪೆಷಲಿ ಮುರುಡೇಶ್ವರ, ಉಡುಪಿ ಸೈಡ್ ಹೋದರೆ, ಗೋಕರ್ಣ ಸೈಡು, ಮ್ಯಾಂಗ್ಳೂರ್ ಸೈಡು ತುಂಬ ಬೀಚಸ್ ಎಲ್ಲ ಇದೆ. ಸೊ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವು ಈ ಸೈಡ್ ಬಂದರೆ ಒಂದು ಸಲ ವಿಸಿಟ್ ಮಾಡಿ. ನೋಡಿ ವೆದರ್ ಎಲ್ಲ ಹೇಗಿದೆ. ಮಳೆ ಆಲ್ಮೋಸ್ಟ್ 1 ಅವರ್ ಮೇಲಾಯಿತು, ಹೆವಿ ಮಳೆ ಹೊಡಿತಾ ಇದೆ, ಇನ್ನೂ ಬಿಟ್ಟಿಲ್ಲ ಮಳೆ. ಇದಿಷ್ಟು ಈ ವಿಡಿಯೋದ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.